ಹುಲಿ ಉಗುರು ಕೇಸ್ನಲ್ಲಿ ಅರಣ್ಯಾಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿದ್ದಾರಾ? ಇಂಥದ್ದೊಂದು ಪ್ರಶ್ನೆ ಮೂಡುವುದಕ್ಕೂ ಕೂಡ ಕಾರಣ ಇದೆ. ಅರಣ್ಯಾಧಿಕಾರಿಗಳ ಕರ್ತವ್ಯ ಲೋಪ ಬಯಲಾಗಿದೆ. ವರ್ತೂರು ಸಂತೋಷ್ ಹಾಗೆ ಇಬ್ಬರು ಅರ್ಚಕರು ಇವರನ್ನ ಮಾತ್ರ ಹುಲಿ ಉಗುರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರಣ್ಯಾಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಈ ಬಗ್ಗೆ ಮಾಹಿತಿ ಕೋರಿ ಸಾಮಾಜಿಕ ಕಾರ್ಯಕರ್ತ ಅಮರೇಶ್ ಅವರು ಅರ್ಜಿಯನ್ನ ಹಾಕಿದ್ರು. ಮಾಹಿತಿ ಹಕ್ಕು ಕಾಯ್ದೆಯಡಿ ಅರಣ್ಯಾಧಿಕಾರಿಗಳು ಈ ಬಗ್ಗೆ ಉತ್ತರವನ್ನ ಕೊಟ್ಟಿದ್ದಾರೆ. ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ವ್ಯಕ್ತಿಯ ಮೇಲೆ ಹುಲಿ ಉಗುರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಆಗಿರಲಿಲ್ಲ. ವರ್ತೂರು ಸಂತೋಷ್ ಮೇಲಿನ ಕೇಸೇ ಮೊದಲ ಪ್ರಕರಣ. ವರ್ತೂರು ಬಂಧನದ ಬೆನ್ನಲ್ಲೇ ಮತ್ತಿಬ್ಬರು ಅರ್ಚಕರು ಅರೆಸ್ಟ್ ಆದರು. ಅದಾದ ನಂತರ ಹಲವರ ಹೆಸರುಗಳು ಕೂಡ ಕೇಳಿಬಂತು. ಬಟ್ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧವೇ ಅನುಮಾನ ವ್ಯಕ್ತವಾಗ್ತಾ ಇದೆ. ಸಂಬಂಧಪಟ್ಟಂಗೆ ಇದು ಸಂಪೂರ್ಣ ಷಡ್ಯಂತ್ರ ಅಂತೇಳಿ ಈಗ ಬಹಿರಂಗ ಆಗ್ತಾ ಇದೆ. ಹುಲಿಯುಗುರು ಧರಿಸಿದವ್ರ ವಿರುದ್ಧ ನೋಟಿಸ್ ಕೊಟ್ಟು ಅವ್ರಿಗೆ ಸಾಕಷ್ಟು ಮಾನಸಿಕ ಹಿಂಸೆ ಕೊಟ್ಟಂಥ ಡಿಪಾರ್ಟ್ಮೆಂಟು ಇದರಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ ಅಂತೇಳಿ ತಿಳ್ಕೊಳ್ಳೋಣ ಅಂತೇಳಿ RTI ಅಪ್ಲಿಕೇಶನ್ ಹಾಕಿದೆ. RTI ಅಪ್ಲಿಕೇಶನ್ ಹಾಕಿದ್ರೆ ಎಲ್ಲ ರೇಂಜ್ಗಳಿಂದಲೂ ನನಗೆ ಉತ್ತರ ಬಂದಿದೆ. ಆ ಉತ್ತರದಲ್ಲಿ ನೋಡಿದ್ರೆ ಯಾವ ರೇಂಜಿಂದಲೂ ಯಾವುದೇ ಮೇಲೆ ಯಾರದೇ ಮೇಲೆ ಇವತ್ತರೆಗೂ ನೋಟಿಸ್ ಹಾಕಿಲ್ಲ ಮತ್ತು FIR ಆಗಿಲ್ಲ. ಕೇವಲ ಒಂದು 3-4 ಜನನ ಟಾರ್ಗೆಟ್ ಮಾಡಿದ್ರು ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಒಂದು ವರ್ತೂರು ಸಂತೋಷು ಮತ್ತು ದರ್ಶನ್ನು, ಡಾಕ್ಟರ್ ವೆಂಕಟೇಶು, ಜಗ್ಗೇಶ್ ಅವರು ಮತ್ತು ಇಬ್ಬರು ಅರ್ಚಕರನ್ನ ಕರ್ಕೊಂಡೋಗಿದ್ದು ಮಹಾ ತಪ್ಪಾಗ್ತದೆ. ನಾನು ಕರ್ನಾಟಕದಾದ್ಯಂತ ಎಷ್ಟು ಜನ ಇಂಥ ಪ್ರಕರಣಗಳಿದೆ ಅಂತೇಳಿ ಅರಣ್ಯ ಇಲಾಖೆಗೆ RTI ಹಾಕಿದಾಗ ಸಾಕಷ್ಟು ರೇಂಜ್ಗಳಿಂದ ಆಲ್ಮೋಸ್ಟ್ ಎಲ್ಲ ರೇಂಜ್ಗಳಿಂದನೂ ಬಂದಿದೆ. ಎಲ್ಲಿ ಕೂಡ ಒಂದು ಕೂಡ ಪ್ರಕರಣಗಳಾಗಿಲ್ವಂತ. ಅವ್ರ ಕಣ್ಣಿಗೆ ಬಿದ್ದೇ ಇಲ್ಲ ಅಂತಾರೆ ಇದು ಹುಲಿ ಉಗುರು ಹಾಕಿಕೊಂಡಿರ್ತಕ್ಕಂಥದ್ದು. ಅದರಿಂದ ಇದು ಸಾಬೀತಾಗ್ತದೆ. ಇದು ಪಕ್ಕನೇ ಇವರು ಏನೋ ಒಂದು ಯಾವುದೇ ಕೆಲವೊಂದು ವಿಷಯಗಳನ್ನ ಮುಚ್ಚಿಡೋದಕ್ಕೆ ಈ ರೀತಿ ಸುದ್ದಿ ಮಾಡಿಸಿದ್ರ ಅಂತೇಳಿ ಆಶ್ಚರ್ಯ ಆಗ್ತಿದೆ. ಇದನ್ನು ಸರಿಯಾದ ರೀತಿಯಲ್ಲಿ ಇದಕ್ಕೆ ಹಿಂದೆ ಯಾರಿದ್ದಾರೆ ಅದನ್ನು ತನಿಖೆ ಆಗಬೇಕಂತೇಳಿ ನಾನು ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ. ಸರ್, ಇದು ವರ್ತೂರು ಸಂತೋಷ ಯಾಕಂತ ಅದೇ ಗೊತ್ತಾಗ್ತಾಯಿಲ್ಲ ಯಾಕೆ ಅಂತೇಳಿ ಅದೇ ಗೊತ್ತಾಗ್ತಾಯಿಲ್ಲ. ಭಾಳ ಜೋರಾಗಿ ಸುದ್ದಿ ಆಯಿತು, ವೈಭವೀಕರಣ ಆಯಿತು. ಆ ಸುದ್ದಿ ಚಲನಚಿತ್ರರಂಗದ ಪ್ರಖ್ಯಾತರುಗಳನ್ನೆಲ್ಲ ಅದು ತೋರಿಸಿ ಇದು ಮಾಡಿದರು. ಆದರೆ ಇವಾಗ ನೋಡಿದರೆ ಅಲ್ಲಿ ಈ ಪ್ರಕರಣನೇ ಸತ್ತೋಗಿದೆ. ಆ ರೀತಿ ಮಾಡಿದ್ದಾರೆ. ಅದನ್ನು ಟುಸ್ ಅನ್ನಿಸ್ತಾ ಇತ್ತು ಅಂಥ ಸಂದರ್ಭದಲ್ಲಿ ನಾನು RTI ಹಾಕಿದ್ದೀನಿ. RTI ಹಾಕಿದ್ರೆ ಅದು ನಿಜವಾಗ್ಲೂ ಇದು ಬೇಕಂತಲೇ ಮಾಡಿರೋಂಥ ಸಾಬೀತಾಗ್ತಾಯಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಘುಪಾಲ್ ನೀಡ್ತಾ ಹೋಗ್ತಾರೆ. ರಘುಪಾಲ್, ಸಾಮಾಜಿಕ ಕಾರ್ಯಕರ್ತ ಅಮರೇಶ್ ಅವರು ಅರಣ್ಯಾಧಿಕಾರಿಗಳ ನಡೆಯನ್ನೇ ಷಡ್ಯಂತ್ರ ಅನ್ನುವಂಥ ಒಂದು ಆರೋಪವನ್ನ ಮಾಡ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಈ ಆರೋಪ? ನಿಜಕ್ಕೂ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯ ಈ ಪ್ರಕರಣದಲ್ಲಿ ಎದ್ದು ಕಾಣ್ತಿದೆಯಾ ಹೇಗೆ? ವಿದೇಶಿ ಕಳೆದ 1.5 ತಿಂಗಳ ಹಿಂದೆ ರಾಜ್ಯದಲ್ಲಿ ಹುಲಿ ಉಗುರಿನ ಪೆಂಡೆಂಟ್ ಅನ್ನ ಧರಿಸಿಕೊಂಡಿರುವಂತಹ ಸೆಲೆಬ್ರಿಟಿಗಳಿರ್ಬೋದು ಅಥವಾ ಸಾಮಾನ್ಯ ಜನರಿರ್ಬೋದು, ಅದು ಯಾವಾಗ ವರ್ತೂರು ಸಂತೋಷ್ ಅವರನ್ನ ಏಕಾಏಕಿ ಬಿಗ್ ಬಾಸ್ ನಿಂದ ಅರೆಸ್ಟ್ ಮಾಡ್ತಾರೆ, ಆಗ ಸಾಕಷ್ಟು ಒಂದು ಗಂಭೀರತೆಯನ್ನ ತೀವ್ರತೆಯನ್ನ ಕೂಡ ಪಡ್ಕೊಳ್ಳುವಂತ ಕೆಲಸ ಆಯ್ತು. ಅದಾದ ನಂತರದಲ್ಲಿ ಒಂದು ಜನರ ಅಭಿಪ್ರಾಯ ಕೂಡ ವರ್ತೂರು ಸಂತೋಷ್ ಪರವಾಗಿ, ಜೊತೆಗೆ ಒಂದಷ್ಟು ಜನಾಕ್ರೋಶ ಅರಣ್ಯಾಧಿಕಾರಿಗಳ ವಿರುದ್ಧ ಕೂಡ ವ್ಯಕ್ತ ಆಗಿತ್ತು. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಒಂದು ಜಾಗೃತಿ ಇರಲಿಲ್ಲ ಜನಸಾಮಾನ್ಯರಲ್ಲಿ. ಹುಲಿ ಉಗುರನ್ನ ಧರಿಸ್ಕೊಳ್ಬಾರ್ದು ಅನ್ನೋ ಒಂದು ಮಾಹಿತಿ ಇರಲಿಲ್ಲ. ಏಕಾಏಕಿ ಅರೆಸ್ಟ್ ಮಾಡಿದ್ದು ಎಷ್ಟು ಸರಿ. ಇದಾದ ನಂತರದಲ್ಲಿ ಒಂದಿಬ್ರು ಅರ್ಚಕರನ್ನ ಕೂಡ FIR ಮಾಡ್ತಾರೆ, ಜೊತೆಗೆ ಸೆಲೆಬ್ರಿಟಿಗಳಿಗೆ ನೋಟಿಸ್ ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಇದೆಲ್ಲವೂ ಆಗುತ್ತೆ. ಆದ್ರೆ ಇದೀಗ ಪ್ರತಿಯೊಂದು ರಾಜ್ಯದಲ್ಲಿರುವಂತಹ ವಲಯ ಅರಣ್ಯ ಅಧಿಕಾರಿಗಳಿಗೆ ಒಂದು ಮಾಹಿತಿ ಹಕ್ಕು ಕಾಯ್ದೆಯಡಿ ಅವರಿಗೆ ಒಂದು ಮಾಹಿತಿಯನ್ನ ಕೇಳಲಾಗುತ್ತೆ. ಅಂದ್ರೆ ಇಲ್ಲಿಯವರೆಗೆ ಅರಣ್ಯ ವಲಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ಎಷ್ಟು ಜನರಿಗೆ ಹುಲಿ ಉಗುರನ್ನ ಧರಿಸಿರುವಂತಹ ಮಂದಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೀರಿ, ಜೊತೆಗೆ ಅರೆಸ್ಟ್ ಅನ್ನ ಮಾಡಿದ್ದೀರಿ, FIR ಅನ್ನ ದಾಖಲು ಮಾಡಿದ್ದೀರಿ, ಅದರ ಸಂಪೂರ್ಣ ಮಾಹಿತಿಯನ್ನ ಕೊಡಿ ಅನ್ನೋ ಒಂದು ಮಾಹಿತಿಯನ್ನ ಕೇಳಿದಂತಹ ಸಂದರ್ಭದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ವಲಯವಾರು ಅರಣ್ಯ ಅಧಿಕಾರಿಗಳಿಂದ ಬಂದಂತಹ ಉತ್ತರ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ, ಜೊತೆಗೆ ಯಾರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿಲ್ಲ, ಯಾರಿಗೂ FIR ಮಾಡಿಲ್ಲ. ವರ್ತೂರು ಸಂತೋಷ್ ಅವರ ವಿಚಾರದಲ್ಲಿ ಮಾತ್ರ ಮೊದಲನೇ FIR ಆಗಿರುವ ಒಂದು ಮಾಹಿತಿಯನ್ನೇ ಬಹಿರಂಗ ಪಡಿಸಿರುವಂತದ್ದು. ಇದೀಗ ಇದೇ ಒಂದು ಷಡ್ಯಂತ್ರ ಮಾಡಿದ್ದಾರ ಅನ್ನೋ ಒಂದು ಕಾರಣ ಆಗಿರುವಂತದ್ದು. ಇದರ ವಿರುದ್ಧ ಈಗ ಅಮರೇಶ್ ಏನಾಗಿ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಅಮರೇಶ್ ಅವರೀಗ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಜೊತೆಗೆ ಇದರ ವಿರುದ್ಧ ಹೋರಾಟ ಮಾಡುವಂತ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಯಾಕಾಗಿ ಅರೆಸ್ಟ್ ಮಾಡಿದ್ರಿ, ಜೊತೆಗೆ ಇದರ ಬಗ್ಗೆ ಮಾಹಿತಿ ಇಲ್ಲದೇನೆ ಒಂದು ಜಾಗೃತಿಯನ್ನು ಮೂಡಿಸುವಂತ ಕೆಲಸಕ್ಕೆ ಮುಂದಾಗಿರ್ಲಿಲ್ಲ. ಜೊತೆಗೆ ಇದ್ರ ಹಿಂದಿರುವಂತಹ ಷಡ್ಯಂತ್ರ ಏನು, ಇದರ ಹಿಂದೆ ಯಾರಿದ್ದಾರೆ ಅದನ್ನ ಬಹಿರಂಗ ಪಡಿಸಿ ಅನ್ನೋ ಒಂದು ಒತ್ತಾಯವನ್ನ ಕೂಡ ಮಾಡಿರುವಂತದ್ದು. ವಿದೇಶಿ ಥ್ಯಾಂಕ್ ಯು ರಘುಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.